ಇದ್ದಿದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಮಹಾರಸನ್. ಫಹದ್ ಫಾಜಿಲು ಮತ್ತು ವಡಿವೇಲು ಲೀಡಿಂಗಾಗೆ ಬಂದಂಥ ಈ ಒಂದು ಸಿನಿಮಾ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ. ಸಿನಿಮಾ ಮಾತ್ರ ಆವ್ರೇಜ್ ವಾಯ್ಚು. ನನ್ನ ಪ್ರಕಾರ ಒಬ್ಬ ಕಳ್ಳ ಆಗಿರೋ ನಮ್ಮ ದಯಾ ಮೆಮೊರಿಲೆಸ್ ಪ್ರಾಬ್ಲಮ್ ಇರೋ ವೇಲಾಯುಧಂ ಪಿಳ್ಳೈ ಅಕೌಂಟಲ್ಲಿರೋ 25 ಲಕ್ಷ ತೊಗೊಳೋದಕ್ಕೆ ಯಾವ್ಯಾವ ಥರ ಸರ್ಕಸ್ ಮಾಡಿದಂಥ ಈ ಒಂದು ಸಿನಿಮಾದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಕ್ಚುಲ್ ಸ್ಟೋರಿ ರಿವೀಲ್ ಆದಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಈ ಒಂದು ಸ್ಟೋರಿ ಓಲ್ ಮೂವಿನಲ್ಲಿ ಕೆಲವೊಂದು ಕಡೆ ಇಂಟ್ರೆಸ್ಟಿಂಗಾಗೇ ಇರುತ್ತೆ, ಬಟ್ ಕೆಲವೊಂದು ಕಡೆ ತುಂಬ ಲ್ಯಾಗ್ ಓಡಿಸ್ಬಿಡುತ್ತೆ, ಫ್ಲಾಟಾಗಿ ಹೋಗುತ್ತೆ ಸ್ಟೋರಿ ಲೈನ್ ಮಾತ್ರ. ಅಷ್ಟೇ ಅಲ್ಲ, ಇದರಲ್ಲಿ ಸಸ್ಪೆನ್ಸ ರಿವೀಲ್ ಮಾಡೋದೇ ಆಗಿರ್ಬೋದು, ಸ್ಟೋರಿ ಟೆಲ್ಲಿಂಗ್ ವೇನೇ ಆಗಿರ್ಬೋದು, ಅಷ್ಟು ಪರ್ಫೆಕ್ಟ್ ಅನ್ನಿಸ್ಲಿಲ್ಲ. ಬಟ್ ಕಾನ್ಸೆಪ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಫಹದ್ ಫಾಜಿಲ್ ಆ್ಯಕ್ಟಿಂಗಲ್ಲಿ ಇವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಬಿಡ್ರಿ, ಇವ್ರು ಆಲೇ ಲೆಜೆಂಡ್ ಸ್ಟ್ಯಾಟಸ್ನ ತೊಗೊಂಡ್ಬಿಟ್ಟಿದ್ದಾರೆ. ಇನ್ನು ವಡಿವೇಲು ಆಫ್ಟರ್ ಕಮ್ಬ್ಯಾಕು ಒಳ್ಳೆ ರೋಲೆ ಬಿದ್ದಿದೆ ಇವ್ರಿಗೂ ಕೂಡ. ಬಟ್ ಸ್ಟೋರಿ ಕೆಲವೊಂದು ಕಡೆ ರೊಟೀನ್ನೆಸ್ ತಗೊಳ್ಳೋದಂತೂ ಗ್ಯಾರಂಟಿ. ಈ ಒಂದು ಪ್ಲಾಟ್ ಲೈನ್ನ ನಾವೆಲ್ಲೋ ಕೇಳಿದ್ದೀವಿ ಅಂತ ಕೂಡ ಕೆಲವೊಂದು ಕಡೆ ಅನಿಸ್ಬಿಡುತ್ತೆ. ಹೊಸ್ದಾಗಿ ಕೆಲವೊಂದು ಕಡೆ ಟ್ರೈ ಮಾಡಿದ್ರು, ಇನ್ನು ಕೆಲವು ಕಡೆ ರೊಟೀನ್ ಸ್ಟೈಲ್ಗೆ ಹೋಗ್ಬಿಟ್ಟಿದ್ದಾರೆ. ಜಸ್ಟ್ ನೀವು ಈ ಒಂದು ಸಿನಿಮಾನ ನೋಡಬೇಕು ಅಂದರೆ ಆವ್ರೇಜ್ ವಾಚು. ಇನ್ನು ಡಬ್ಬಿಂಗ್ ಕ್ವಾಲಿಟಿನೂ ಅಷ್ಟೇ, ಅಷ್ಟು ಬೆಟರ್ ಆಗಂತೂ ಇಲ್ಲ. ಕೆಲವೊಂದು ಕಡೆ ಯಾವ ಆರ್ಟಿಸ್ಟ್ ಮಾತಾಡ್ತಾ ಇದ್ದೀನಿ ಅನ್ನೋ ಡೌಟ್ ಬಂದ್ಬಿಡುತ್ತೆ. ಈ ಒಂದು ಸಿನಿಮಾ ಪ್ರೆಸೆಂಟ್ ನೆಟ್ಫ್ಲಿಕ್ಸಲ್ಲಿ ತಮಿಳ್, ತೆಲುಗು, ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡಿ. ಆಲ್ರೆಡಿ ನೀವು ಈ ಒಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಸ್ವಲ್ಪನಾದರೂ ಎಂಗೇಜ್ ಮಾಡಿರುತ್ತೆ. ನೋಡ್ತಿರೋರೆ ಒಬ್ಬರು ಇಬ್ಬರು ಅಷ್ಟೇ. ನೀವಾದರೂ ಸಪೋರ್ಟ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.